ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ ಈಗ ನಿನ್ನೆ ಮತ್ತು ಇವತ್ತು ಏನು ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಈಗಾಗಲೇ ಮುಗಿದಿದೆ. ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಚರ್ಚೆಗೆ ಶುರುವಾಗಿದೆ. ಸ್ನೇಹಿತರೆ, ಯಾರು ಕೂಡ ಭಾಳ ಜನ ಅಬ್ಸರ್ವ್ ಮಾಡಿರಲಿಲ್ಲ. ನೀವುಗಳೆಲ್ಲ ಸ್ವಲ್ಪ ಪ್ರಶ್ನೆಯನ್ನು ಮೂಡಿಸಿಕೊಂಡಿದ್ವಿ. ನಾವು ಏನಪ್ಪ ಅಂತಂದ್ರೆ ಒಂದು ಆಶ್ಚರ್ಯಚಕಿತರಾಗಿದ್ದು, ಹೇಗೆ GPT ಹುದ್ದೆ ಕೊಡೋಕ್ಕೆ ಬರುತ್ತೆ ಅಂತಕ್ಕಂಥದ್ದು. ಯಾಕಂದರೆ PST ಮತ್ತು GPT ವೃಂದಗಳು ಪ್ರತ್ಯೇಕವಾಗಿ ಆಗಿರೋದ್ರಿಂದ 2016ರಲ್ಲಿ PST ಶಿಕ್ಷಕರಿಗೆ GPT ಹುದ್ದೆಗಳನ್ನು ಕೊಡ್ತಾರೆ. ಎಲ್ಲರಿಗೂ ಬಹಳ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಾವುಗಳು ಹೇಳಿರ್ತಕ್ಕಂಥದ್ದು, ಕೆಲವರು ಹೇಳಿರ್ತಕ್ಕಂಥದ್ದನ್ನು ನೀವುಗಳೆಲ್ಲ ಕೇಳಿದ್ದೀವಿ. ಅದರಿಗೂ ಸಂಘಟನಾ ನಾಯಕರುಗಳು ಅದ್ರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದನ್ನು ನೀವು ಗಮನಿಸಿದ್ದೇವೆ. ಬಟ್ ಎಲ್ಲೋ ಒಂದು ಕಡೆ ನಮಗೆ ಒಂದು ಅನುಮಾನ ಇತ್ತು. ಯಾಕಂತಂದರೆ ಈ ಹಿಂದಿನಿಂದಲೂ ಕೂಡ GPT ಹುದ್ದೆಗಳನ್ನು ಯಾವಾಗೂ ಕೊಟ್ಟಿರಲಿಲ್ಲ. ಅದನ್ನು ಹೇಗೆ ಕೊಡ್ತಾರಪ್ಪ ಅಂತೇಳಿ ನಮಗೆ ಪ್ರಶ್ನೆ ಆಗಿತ್ತು. ಅದಕ್ಕೆ ಈಗ ಉತ್ತರ ಸಿಕ್ಕಿದ. ಸ್ನೇಹಿತರೆ, ಏನಂತಂದರೆ ಈಗ ಕೊಟ್ಟಿರ್ತಕ್ಕಂಥದ್ದು ಏನು 5ನೇ ಪಾಯಿಂಟ್ ಇದೆ. ಕಂಡೀಷನ್ ನೋಡೋಣ. ಹೆಚ್ಚುವರಿ ಎಂದು ಗುರುತಿಸಿರುವ, ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ. ಹೆಚ್ಚುವರಿ ಎಂದು ಗುರುತಿಸಿರುವ ಈ ಪಾಯಿಂಟು, ಹೆಚ್ಚುವರಿ ಎಂದು ಗುರುತಿಸಿರುವ PST ಶಿಕ್ಷಕರಿಗೆ GPT ಹುದ್ದೆಗಳನ್ನು ಆಯ್ಕೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಏನಪ್ಪ ಅಂತಂದರೆ ಮತ್ತೆ ಒಂದು ಷರತ್ತು ಹೇಳಿದ್ದಾರೆ ಅವರು. ಮುಂದಿನ ದಿನಗಳಲ್ಲಿ ನೇಮಕಾತಿಯಲ್ಲಿ GPT ಹುದ್ದೆಗಳು ಅವಶ್ಯಕತೆ ಬಂದರೆ ಇವಾಗ GPT ಹುದ್ದೆಗಳಲ್ಲಿ ಕಾರ್ಯನಿರತ PST ಶಿಕ್ಷಕರನ್ನು ಮರು ಹೊಂದಾಣಿಕೆ ಮಾಡಿ GPT ಹುದ್ದೆಗಳನ್ನು ನೇಮಕಾತಿಗಾಗಿ ತೆರವುಗೊಳಿಸಲಾಗುವುದು. ನೋಡಿರಿ, ಹೀಗಾಗಿ ಇವ್ರು ಹೇಳ್ತಿರ್ತಕ್ಕಂಥದ್ದು ಪ್ರಕ್ರಿಯೆ ಏನಂತಂದರೆ, ನಾವು ನಿಮಗೆ ನೀಡಿರ್ತಕ್ಕಂಥದ್ದು ಈಗ ತಾತ್ಕಾಲಿಕವಾಗಿ ನೀಡಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಮುಂದೆ ನೇಮಕಾತಿ ಪ್ರಕ್ರಿಯೆ ಬಂದ ತಕ್ಷಣವೇ GPT ಹುದ್ದೆಗಳನ್ನು ಅವ್ರು ತೋರಿಸ್ತಾರೆ, ಅವು ವೇಕೆನ್ಸಿಗಳು. ಅಂಥ ಸಂದರ್ಭದಲ್ಲಿ ನಿಮ್ಮನ್ನು ಮತ್ತೆ ನಾವು ಮರು ಹೊಂದಾಣಿಕೆ ಮಾಡ್ತೀವಿ, ಇಟ್ ಮೀನ್ಸ್ ಎಕ್ಸೆಸ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ವಿ. ಸ್ನೇಹಿತರೆ, ಹಾಗಾದರೆ ಈಗೇನೋ ತಾತ್ಕಾಲಿಕವಾಗಿ ಖುಷಿ ಪಡಬಹುದು. ಯಾರೆಲ್ಲ ಹೆಚ್ಚುವರಿಯಾಗಿ ಒಳ್ಳೊಳ್ಳೆ ಹುದ್ದೆಗಳನ್ನು GPT ಹುದ್ದೆಗಳನ್ನು ಯಾರೆಲ್ಲ ತೊಗೊಂಡಿದ್ದೀರಲ್ಲ, ತಾತ್ಕಾಲಿಕವಾಗಿ ಖುಷಿಯಲ್ಲಿರ್ಬೋದು. ನೀವು ಸಂತೋಷವಾಗಿರೋದು ನಾನು ಬಯಸ್ತಾ ಇದ್ದೀನಿ. ಬಟ್ ಅದು ಶಾಶ್ವತವಾದಂಥ ಸಂತೋಷ ಆಗಿರಬೇಕಾಗಿತ್ತು, ಅಂಥ ಕೆಲಸ ಆಗಬೇಕಾಗಿತ್ತು. ಆದರೆ ನಿಮ್ಮ ಸಂತೋಷ ಬಹಳ ದಿನಗಳವರೆಗೆ ಉಳಿಯುವುದು ಡೌಟ್ ಅಂತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ ಸರ್ಕಾರ, ನೀವು ಗಮನಿಸಿರ್ಬೋದು, ಒಂದು ಆದೇಶ ಬಂದಿದೆ ನಿನ್ನೆ. ಸರ್ಕಾರ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳಿಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಹಾಗಾಗಿ ಬರುವ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಆರಂಭವಾದ ಮೇಲೆ ಈಗ ನೀವು ತೆಗೆದುಕೊಂಡಿರ್ತಕ್ಕಂಥ GPT ಹುದ್ದೆಗಳನ್ನು ಮತ್ತೆ ತೆರವುಗೊಳಿಸಬೇಕಾದಂಥ ಸಂದರ್ಭ ಬಂದಿದೆ. ಸ್ನೇಹಿತರೆ, ಹಾಗಾಗಿ ಕೆಲವು ದಿನಗಳವರೆಗೂ ಆದರೂ ಕೂಡ ಸಂತೋಷದಲ್ಲಿ ಇರ್ತೀರಿ ಅಂತಕ್ಕಂಥದ್ರ ಬಗ್ಗೆ ಏನು ಸಂದೇಹವಿಲ್ಲ. ಬಟ್ ಇದು ಶಾಶ್ವತವಾಗಿ ನಿಮಗೆ ಆ ಹುದ್ದೆಗಳು ಸಿಕ್ಕಿದರೆ ಖುಷಿಯಾಗ್ತಿತ್ತು. ಜೊತೆಗೆ ಮುಂದೆ ಈಗ ಕೋರಿಕೆ ವರ್ಗಾವಣೆ ಶಿಕ್ಷಕರಿಗೆ ಯಾವ ರೀತಿಯಲ್ಲಿ ಇದೇ ಮಾನದಂಡದಲ್ಲಿ ಕೊಡ್ತಾರಾ ಏನಂತಕ್ಕಂಥದ್ದು ಕೂಡ ನಾವು ಕಾದು ನೋಡಬೇಕಾಗಿದೆ. ನಮ್ಮ ಸಂಘಟನೆ ನಾಯಕರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಿಮಗೆ ನನ್ನದೇ ಆದಂಥ ಒಂದು ಸಲಹೆ ಅಥವಾ ಐಡಿಯಾ ಏನಂತೀರ ನೋಡಿ. ಹೇಗೂ ಕೂಡ ಮೊನ್ನೆ 4ನೇ ತಾರೀಕಿನ ಸಚಿವ ಸಂಪುಟದ ಅಧಿವೇಶನದಲ್ಲಿ ನಮ್ಮದು PST ಶಿಕ್ಷಕರಿಗೆ GPT ಶಿಕ್ಷಕರಾಗಿ ಬಡ್ತಿ ನೀಡ್ತಕ್ಕಂಥ ಪ್ರಕ್ರಿಯೆ 1ರಿಂದ 7 ಪ್ರಕ್ರಿಯೆ ಸರ್ಕಾರ ಅನುಮೋದನೆ ನೀಡಿದೆ ಅಂತೇಳಿ ತಾವೇ ಹೇಳ್ಕೊಂಡಿದ್ದೀರಿ. ನಾವು ಕೂಡ ಗಮನಿಸಿದ್ದೀವಿ. ಹಾಗಾಗಿ ಹೇಗೂ ಅದೇ GPT ಹುದ್ದೆಗಳನ್ನು ಈಗ ತೆಗೆದುಕೊಂಡಿರ್ತಕ್ಕಂಥ PST ಶಿಕ್ಷಕರಿಗೆ, ಅದರಲ್ಲೂ ಹೆಚ್ಚುವರಿ ಶಿಕ್ಷಕರಿಗೆ ಅದೇ ಹುದ್ದೆಗಳಲ್ಲಿ ಮುಂದುವರಿಯುವಂತೆ ನೀವು ಬೇಡಿಕೆ ಇಡಬಹುದು. ಸ್ನೇಹಿತರೆ, ಈ ಪ್ರಕ್ರಿಯೆಯನ್ನು ಈಗಲಿಂದಲೇ ಆರಂಭಿಸಿದರೆ ಮುಂದೆ ಮತ್ತೆ PST ಶಿಕ್ಷಕರಿಗೆ
ಏನು ಈಗ ಹೆಚ್ಚುವರಿ ಆಗಿರ್ತಾರಲ್ಲ ಅವ್ರಿಗೆ ಮತ್ತೊಮ್ಮೆ ಹೆಚ್ಚುವರಿ ಆದಾಗ ಆಗ ಮತ್ತೆ ದೊಡ್ಡ ಸಮಸ್ಯೆ ತಲೆದೋರಬಹುದು. ಹಾಗಾಗಿ ಈಗಿಂದಲೇ ನೀವು ಕಾರ್ಯಪ್ರವೃತ್ತರಾದರೆ ನಮ್ಮೆಲ್ಲ ಶಿಕ್ಷಕರಿಗೆ ಒಳಿತಾಗುತ್ತದೆ ಅಂತಕ್ಕಂಥ ಹೇಳ್ತಾ ನಾನು ಸ್ನೇಹಿತರೆ, ಯಾರೇ ಶಿಕ್ಷಕರಿಗಾಗಲಿ ಎಲ್ಲರಿಗೂ ಶಾಶ್ವತವಾದಂಥ ಸಮಸ್ಯೆಗೆ ಪರಿಹಾರ ತಾವು ನೀಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ, ಎಲ್ಲ ಶಿಕ್ಷಕರು ಯಾವುದೇ ರೀತಿಯಲ್ಲಿ ಗೊಂದಲಕ್ಕೊಳಗಾಗಬೇಡಿ, ಸರ್ಕಾರ ಇದ್ರ ಬಗ್ಗೆ ಕೂಡ ಗಮನ ಹರಿಸುತ್ತೆ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಸದಾ ಶಿಕ್ಷಕರ ಪರ, ನೌಕರರ ಪರ, ಸಾಕಷ್ಟು ವಿಚಾರಗಳ ಪರ ನಿಮಗೆ ಧ್ವನಿಯಾಗುವ ಕೆಲಸವನ್ನು ಯಾವತ್ತೂ ಮಾಡ್ತಾ ಇರ್ತೇನೆ ಈ ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ ಮುಖಾಂತರ. ಜೊತೆಗೆ ಸರ್ಕಾರದ ಇಲಾಖೆಯ ಮತ್ತು ಸಂಘಟನೆಯ ನಾಯಕರುಗಳ ಅವರಿಗೆ ಮನವಿ ನೀಡ್ತಕ್ಕಂಥ ಕಾರ್ಯಕ್ರಮ ಅಥವಾ ಅವರಿಗೆ ಸಲಹಾ ರೂಪದಲ್ಲಿ ಬೇಡಿಕೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಸದಾ ಮುಂದುವರಿಸ್ತೇನೆ ಸ್ನೇಹಿತರೆ. ಸದಾ ನಿಮ್ಮೊಂದಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದಗಳು.